ವೆರಿ ವೆರಿ ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ. ದಿವಸದಿಂದಲೇ ಕಾಯ್ತಿದ್ದೇವೆ. ಯಾರು ನೋಡಿಲ್ಲ, ಸರ್ಪ್ರೈಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಅನ್ಕೊಂಡಂಗೆ ಯಾವ್ದು ಇರಲ್ಲ. ಲಕ್ಷ್ಮಿ ಇನ್ನೊಂದು ಸ್ವಲ್ಪ ಇಲ್ಲಿದೆ. ಇಲ್ಲಿ ನಮ್ಮನೆ ದೇವಸ್ಥಾನದಲ್ಲಿ ಗಣಪತಿ ಮಹಾರಾಜ್ ಕಿ ಜೈ. ಓ, ಏನ್ ನೆಕ್ಸ್ಟ್ ಲೆವೆಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ ನೋಡೋಣ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಪ್ರೀತಿಯ ವೀಕ್ಷಕ, ವೆಲ್ಕಮ್ ಟು ದ ಚಾನಲ್. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ. ಸೊ ಪುರೋಹಿತರು ಬಂದಿದ್ದಾರೆ, ದೀಪೋರ್ ಕೆಲಸದಿಂದ ಜಸ್ಟ್ ಬಂದಿರೋದಷ್ಟೇ, ಇನ್ನೇನು ಪೂಜೆ ನಡೆಯುತ್ತೆ. ಬಟ್ ಅದಕ್ಕೂ ಮುಂಚೆ ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ಎಫರ್ಟ್ಸ್ ಅಂಡ್ ವರ್ಕ್ ಆಗಿದೆ, ಅದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಪೂಜೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ. ಓಕೆ, ಫೈನಲ್ ರೆಡಿ ಆಯ್ತು. ನೋಡಿದೀರಾ ನೀವಿಬ್ರು? ಇಲ್ಲ, ಯಾರು ನೋಡಿಲ್ಲ. ಸರ್ಪ್ರೈಸ್ ಸರ್ಪ್ರೈಸ್. ಫೈನಲಿ ಹೊರಡೋ ಮುಂಚೆ ಅಪ್ಪಾಜಿಯ ದೊಡ್ಡ ಆಸೆ, ಸರ್ಪ್ರೈಸ್ ಸರ್ಪ್ರೈಸ್. ಅಜೀಮ್ ಅಣ್ಣ 3 ಗಂಟೆ ಬರ್ತಾರಲ್ಲ, ನೀವು ಬರ್ದೆ ಓಪನ್ ಮಾಡಕ್ಕಾಗಲ್ಲ. ದೇವ್ರ ಮನೆಗೆ ಆಸೆ ಪಟ್ಟು ತಂದಿರುವಂತ ದೇವ್ರ ಫೋಟೋ ಬಂದಾಗಿದೆ, ಅಲ್ಲಿದೆ. ಐ ಹೋಪ್ ಅದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ, ನೋಡೋಣ. ಫಸ್ಟ್ ಟೈಮ್ ಮೆಜರ್ಮೆಂಟ್ ಕೊಟ್ಟಿದ್ವಲ್ವಾ, ಅವಾಗ ಮಿಸ್ ಮ್ಯಾಚ್ ಆಗಿತ್ತು. ಐ ಹೋಪ್ ಈ ಸತಿ ಕರೆಕ್ಟಾಗಿ ಆಗಿದೆ, ಬಿಕಾಸ್ ಇವಾಗಂತೂ ಚೇಂಜಸ್ ಮಾಡೋಕ್ಕಾಗಲ್ಲ. ತೋರಿಸಿ ಎಲ್ಲರಿಗೂ ರಿಯಾಕ್ಷನ್ ನೋಡೋಣ, ಆಯ್ತಾ? ನನ್ನ ರಿಯಾಕ್ಷನ್ ಬಿಟ್ಟು ತಿರುಗಿಸ್ಬೇಡಿ, ಭಯ ಭಯ ಟರ್ನ್ ಮತ್ ಕೀಜಿಯೇ. ಯಾಕೆ? ಓ, ಪೇಪರ್ ಸ್ಟಿಕ್ ಮಲ್ದಣ. ಅದೇ ನಾನು ಅನ್ಕೊಂಡೆ. ಇಮ್ಯಾಜಿನ್ ನೀವೇನಾದರೂ ತುಂಬ ಆಸೆ ಪಟ್ಟು ಕಾಯ್ತಾ ಇರ್ತೀರ, ಅದು ಮನೆಗೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹಂಗೆ. ಓಕೆ, ಫೈನಲಿ ದ ಬಿಗ್ ಲಾಂಚ್. ಗೋವಿಂದ ಗೋವಿಂದ ಗೋವಿಂದ. ಜಿಕೆ ನೀಚೆ ಗ್ಯಾಪ್ ಲೇನೆ ದೀಜಿए. ऊपर से मिला देते हैं. ಹೆಂಗಿದೆ ಫಿಟ್ಟಿಂಗ್ ಅಪ್ಪಾಜಿ? ಅಜೀಮ್ ಅವ್ರು ಬಂದು ಆ ಆರ್ಚ್ ಎಲ್ಲ ಮಾಡಿಕೊಟ್ರು ಪರ್ಫೆಕ್ಟ್ ಆಗಿ. ಸೊ ಹಾಗಾಗಿ ಈ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗೇ ಇತ್ತು. ಕಡೆಯಿಂದ ಮುಟ್ ನೋಡಿ ಎಲ್ಲ. सही मैम, वो ओवर ही है मैम, मतलब ओवर ही है, मतलब ऊपर ही है, अप डाउन. नीचे को नहीं है, ठीक है इतना. ये जो दिख रहा है अभी थोड़ा थोड़ा मैं हल्का हल्का रेती से कर दूंगा इसे क्लीन. ನಾನು ಆ್ಯಕ್ಚುಲಿ ಒಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಇದೇ ರೀತಿದು ಬೇಕು ಅಂತ ಆಸೆಯಿಂದ ಮಾಡಿಸಿರುವಂಥದ್ದು. ತುಂಬಾ ದಿವಸದಿಂದಲೇ ಕಾಯ್ತಿದ್ದೇವೆ. ಹೌದಾ? ಹೇಗೆ ಅನ್ನಿಸ್ತಾ ಇದೆ? ಹೇಗಿರ್ಬೋದು? ತುಂಬಾ ಒಳ್ಳೆಯದು, ಭಾರಿ ಚಂದ ಮಾಡಿರ್ತೀವಿ. ಹೌದಾ? ಸ್ವಲ್ಪ ಕಾಣಿಸ್ತಾ ಇದೆ, ಹಂಗೆ ಪೂರ್ತಿಯಾಗಲ್ಲ. ನಿಮ್ಮ ಅಭಿಪ್ರಾಯಗಳು? ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ, ಹಂಗೆ ಮೇಲೆ ನೋಡುವಾಗಲೇ ಖುಷಿ ಆಗ್ತಾ ಇದೆ. ಇವಾಗ ನಮ್ಮ ಮನೆ ದೇವ್ರ ಮನೆ ದೇವಸ್ಥಾನ ಹೆಂಗಿರ್ಬೋದು? ಸೂಪರ್ ಆಗಿರುತ್ತೆ. ನನಗೆ ಅನಿಸುತ್ತೆ ನಾವು ಅನ್ಕೊಂಡಂಗೆ ಯಾವುದು ಇರಲ್ಲ, ಎಲ್ಲರಿಗೂ ಒಂದೊಂದು ಥರ ಇರ್ತದೆ. ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ. ಅಲ್ಲಿ ಶಿಫ್ಟ್ ಮಾಡಿ. ಅವರು ಸೇಫ್ ಆಗಿ ಆಡ್ಕೊಂಡಿದ್ದಾರೆ. ಗೋವಿಂದ ಗೋವಿಂದ ಅನ್ಬೇಕಂತ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಗೋವಿಂದ ಗೋವಿಂದ. ಓ, ಕೆಳಗಡೆ ದೇವಿ ಕರೆ ಇದೆ. ಶ್ರೀ ರುದ್ರಮಾರಪ್ಪ ಗೋವಿಂದ ಗೋವಿಂದ. ಓ, ಕೆಳಗಡೆ ದೇವಿ ಕರೆ ಇದೆ. ಶ್ರೀ ರುದ್ರಮಾರಪ್ಪ ಗೋವಿಂದ ಗೋವಿಂದ. ಲಕ್ಷ್ಮಿ ಈ ಕಡೆ ಅಷ್ಟನ್ನ ಅವಳು ಇಲ್ಲಿ ಕುಂಕುಮ ಇಟ್ಬಿಟ್ರೆ ಲಕ್ಷ್ಮಿ ಎದ್ದು ಬರ್ತಾರೆ. ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿದೆ. ಲಕ್ಷ್ಮಿ ಹೇಳಕ್ಕೆ ಸ್ಲಿಮ್ ಆಗುತ್ತೆ, ಸೂಪರ್ ಆಗಿದೆ. ಸೈಡ್ ವೈಟ್ ಮಾಲೆ ಕೈ ಕಪ್ಪಿ ಬ್ಲ್ಯಾಕ್ ಮಲ್ತೇರ ಮಾಲೆ. ರೆಫರೆನ್ಸ್ ಫೋಟೋ ತೋರಿಸಿ ಅಪ್ಪಾಜಿ. ಕ್ಯಾಮ್ರಾದಲ್ಲಿ ಬ್ಯೂಟಿಫುಲ್ ಆಗಿದೆ, ಬ್ರಿಲಿಯಂಟ್, ಅಮೇಝಿಂಗ್. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ, ದೇವ್ರ ಮನೆ ನೋಡಿದಾಗ ಇಟ್ಸ್ ಲೈಕ್ ವಾವ್. ಬಾಗ್ಲು ಓಪನ್ ಮಾಡಿ ಬೇತೆ ಲೈಟರ್ ಮಾಡಿ ಈತೆಲ್ಲ ಇಷ್ಟೇ ಲೈಟ್. ಫೋಟೋ ಬಂದಾಯಿತು, 4 ಗಂಟೆಗೆ ಶಾರ್ಪ್ ಅದನ್ನು ಫಿಕ್ಸ್ ಮಾಡಿದ್ದು ಆಯಿತು. ಬಟ್ ಇವಾಗಲೇ ಮಾಮ ಹೊರಟಿದ್ದಾರೆ ಪುರೋಹಿತರನ್ನ ಕರ್ಕೊಂಡು ಬರೋದಕ್ಕೆ. ಆದಷ್ಟು ಬೇಗ ಪೂಜೆ ಮಾಡಬೇಕು ಅಂತ. ಹೋಪ್ಫುಲಿ ಯಾರಾದರೂ ಪುರೋಹಿತರು ಸಿಕ್ಕಿದ್ರೆ ಇವತ್ತೇ ಮಾಡಬೇಕು ಅಂತ. ಚಿಕ್ಕಪ್ಪ ಸೂಪರ್ ಆಗಿರುತ್ತೆ. ಏನ್ ಸ್ಪೆಷಲ್ ಇವತ್ತು ಮನೆಯಲ್ಲಿ? ದೇವ್ರ ಫೋಟೋ ದೊಡ್ಡದು ಇನ್ಸ್ಟಾಲೇಷನ್. ಐ ಯು ಎಕ್ಸೈಟೆಡ್ ಟು ಸಿ? ಬೇಗ ರೆಡಿ ಆಗಿ ಬನ್ನಿ. ಸಿಂಪಲ್ ಆಗಿ ಒಂದು ರೆಡಿ ಆಯ್ತು. ಇವತ್ತು ಸ್ಪೆಷಲ್ ಡೇ ನಮಗೆ. ಸಿಂಪಲ್ ಆಗಿ ಒಂದು ಸಾರಿ ಉಟ್ಟೆ, ನಾನು ರೇಣುಕವರು ಬಾಡಿಗೆ ಸಾರಿ ಅದು
ಎಲ್ಲ ರೇಣುಕ ಬಾಡಿಗೆ ಸಾರಿ ಹುಟ್ಟಿದ್ ಇವತ್ತು. ಬ್ಲೌಸ್ ಒಂದಿದ್ರೆ ಮಗಳಿಗೆ ಯಾವ ಸಾರಿ ಉಡ್ಬೋದು ನಮ್ಗೆ. ಗ್ರಾಂಟೆಡ್ ಪರ್ಮಿಷನ್. ನೋಡಿ ಫ್ರೆಂಡ್ಸ್, ಈ ಸೀರೆ ನನಗೆ ಚೆನ್ನಾಗಿ ಕಾಣುತ್ತಾ? ಮಗಳದು ಮಗಳದ್ದೇ ಉಡೋದು ನಾವು ಯಾವಾಗ್ಲೂ. ಆಯ್ತಾ? ಬ್ಲೌಸ್ ನಮ್ಮದು, ಸಾರಿ ಮಗಳದು. ಮಾಮ ಒಂದು 2-3 ಟೆಂಪಲ್ಗೆ ಹೋಗಿ ವಿಚಾರಿಸಿದ್ರು ಆ್ಯಂಡ್ ಥ್ಯಾಂಕ್ಫುಲಿ ನಮಗೊಬ್ಬರು ಪುರೋಹಿತರು ಸಿಕ್ಕಿದ್ರು. ಸೊ ಇವತ್ತೇ ಪೂಜೆನೂ ಆಗ್ತಾ ಇದೆ. ಅಮೇಝಿಂಗ್. ಹ್ಯಾಪಿ ಡೇ. ಅದೇ ದೀಪಕ್ಕೆ ಎಣ್ಣೆ ಹಾಕಿ ಇದೆ. ಎಣ್ಣೆ ಹಾಕಿ ಮೇಡಮ್ ರೆಡಿ ಆಗಿಬಿಟ್ಲೆ ಸ್ಟಾರ್ಟ್ ಮಾಡೋಣ. ವಶಂಗಿ ನಮ್ದು ವಶಂಗಿ ಇವತ್ತು ಇರ್ಲಿಲ್ಲ. ಸಡನ್ನಾಗಿ ನಾವು ಯೋಚನೆ ಮಾಡಿ ಓಕೆ ಟಕ್ 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 ಚೆನ್ನಾಗಿ ರೆಡಿ. ಲಕ್ಷ್ಮೀನ ಸ್ವಾಗತ ಮಾಡೋದಕ್ಕೆ ನಾವು ಲಕ್ಷ್ಮಿ ತರಾನೇ ಇರ್ಬೇಕು. ನೋಡಿ ಇದು ನಂದು ಬನಾರಸಿ ಸಾರಿ ಅಲ್ಲ, ಇದರಿಂದ ಆಯ್ತು ನಮಗೆ ಒಂದು ಮೈಸೂರು ಸಿಲ್ಕ್. ಎಷ್ಟು 75,000 25 ಇದು ಕಮ್ಮಿ. ಏನ್ ಗೊತ್ತಾ, ಸಡನ್ ಆಗಿ ಪ್ಲಾನ್ ಮಾಡಿ ನಾವು ಏನೇನಿದೆ ನನ್ನ ವಾರ್ಡ್ರೋಬ್ ಇಂದ ಇವರಿಬ್ರು ಅದನ್ನ ತೆಗೆದು ಹಾಕೊಂಡಿದ್ದಾರೆ. ಬ್ಲೌಸ್ ಇತ್ತು ಪುಣ್ಯಕ್ಕೆ ಇವ್ರ ಹತ್ರ. ಅವನನ್ನು ತಂದಿದ್ವಿ, ಹೆಂಗ ನಡೀತು. ಒಬ್ರಲ್ಲಿ ಇಲ್ಲಿಂದ ಆಕ್ಚುಲಿ ಹತ್ರದಿಂದ ದೂರದಿಂದ ನೋಡಿದ್ರೆ ದೇವ್ರೇ ಅಂತ ಅನ್ಸುತ್ತೆ. ಇಲ್ಲಿಂದನೇ ಸೂಪರ್ ಕಾಣುತ್ತೆ. ನೆಕ್ಸ್ಟ್ ಲೆವೆಲ್. ಓ, ಏನ್ ನೆಕ್ಸ್ಟ್ ಲೆವೆಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನೋಡೋಣ. ಬನ್ನಿ ಪುರೋಹಿತರು ರೆಡಿ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಿಂಪಲ್ ಸೆಲೆಬ್ರೇಷನ್ ಮನೆಯಲ್ಲಿ ನಡೀತಾ ಇದೆ. ಆಕ್ಚುಲಿ ಏನ್ ಗೊತ್ತಾ, ನಾವೆಲ್ಲರೂ ನೋಡಿದೀವಿ ಬಟ್ ದೀಪು ನೋಡಿಲ್ಲ. ಹಿಸ್ ಗೋನ್ ಟು ಸೀ ಇಟ್ ನೌ. ಐ ಆಮ್ ಎಕ್ಸೈಟೆಡ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ದಕ್ಷಿಣಾಮೂರ್ತಿ ಮಹಾಲಕ್ಷ್ಮಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಶಾದಿಕೆ ಸಾಯಂ ಸಂಧ್ಯಂ ತಿರುಪತಿ ಕಾಶಿ ರಾಮೇಶ್ವರ ರಾಮಾಯ ರಾಮಭದ್ರಾಯ ಸೀತಾಯ ಆಂಜನೇಯ ದೇವರ ನಮಸ್ಕಾರ ಬಿಟ್ಟು ದೊಡ್ಡವ್ರಿಗೆ ನಮಸ್ಕಾರ ಬಿಟ್ಟು ಆಶೀರ್ವಾದ ತಗೊಂಡು ಫಸ್ಟ್ ದೇವ್ರ ಮಾಡಿ ಇಲ್ಲಿಂದ ಮಾಡಿ ಗೋವಿಂದ ಗೋವಿಂದ ತಿರುಪತಿ. ಎರಡು ಕೈಲಿ ಇಟ್ಕೊಂಡು ಮೆತ್ತಗೆ ಬಟ್ಟೆ ಇದೆ, ದೀಪ ಇದೆ, ಹುಷಾರ. ಗೋವಿಂದ 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 ಏಡುಕೊಂಡವಾಡ ವೆಂಕಟರಮಣ ಗೋವಿಂದ ಏಡುಕೊಂಡವಾಡ ವೆಂಕಟರಮಣ ಗೋವಿಂದ ಏಡುಕೊಂಡವಾಡ ವೆಂಕಟರಮಣ ಗೋವಿಂದ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಆಯಿತಾ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಲಕ್ಕಿ ಅನ್ನಿಸ್ತಾ ಇದೆ. ಹೇಗೆ ಬೇಕೋ ಅದೇ ರೀತಿ ಆಗಿದೆ ಇದು. ಚೆನ್ನಾಗಿದ್ಯಾ? ತುಂಬಾ ಸಮಯ ಬೇಕಾಯ್ತು ಮಾಡ್ಸೋದಕ್ಕೆ, ದೇವ್ರ ಮನೆಗ್ ಬರೋದಕ್ಕೆ. ಫಸ್ಟ್ ರಿಯಾಕ್ಷನ್ ಏನ್ ಅನಿಸ್ತು ನೋಡಿದ ತಕ್ಷಣ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಹೆಂಗೆ ಲುಕ್ ಇದೆ ಇವಾಗ ದೇವ್ರ ಮನೆಗೆ? ದೇವಸ್ಥಾನ ಅಂದ್ರೆ ದೇವರೇ ಬಂದಂಗೆ. ಅಲ್ವಾ? ಇಟ್ಸ್ ಬ್ಯೂಟಿಫುಲ್, ನೋ? ಎಕ್ಸ್ಕ್ಯೂಸ್ ಮೀ, ಡು ಯು ಲೈಕ್ ಇಟ್? Hello, do you like it? Like it? Hi, yes, good job. You like it? ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ದೇವ್ರ ಫೋಟೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಓಂ ವಿನಾಯಕಾಯ ನಮಃ ವಿಘ್ನರಾಜಾಯ ನಮಃ ಗೌರೀಪುತ್ರಾಯ ನಮಃ ಗಣಪಾಯ ನಮಃ ಗಣರಾಜ್ಯಾಯ ನಮಃ ಗಣವಿದ್ಯೆ ನಮಃ ಗಣಬುದ್ಧೇ ನಮಃ ಲಂಬೋದರಾಯ ನಮಃ ವಿಘ್ನರಾಜಾಯ ನಮಃ ಸೂರ್ಪಕರಾಯ ನಮಃ. ತಂದೆ ಹೆಸರು ನಾಗಾನಂದ ದೇಶ, ಅಮ್ಮ ಹೆಸರು ಯಶೋದಮ್ಮ ನಮ್ಮ ದೇಶ. ನೀವೇ ದೊಡ್ಡರ ಅಣ್ಣ ಇದ್ದಾರೆ. ನಿಮ್ಮ ಹೆಸರು ದೀಪಕ್ ದೇಶ ಧರ್ಮಪತ್ನ್ಯಾನಾಂ ವೀಕ್ಷಿತ ನಮ್ಮ ದೇಶ ಅತರ್ ನಮ್ಮ ದೇಶ. ಹೇಳಿ ಮೇಡಮ್. ಸಕುಟುಂಬಾನಾಂ ಸ್ಥೈರ್ಯ ಧೈರ್ಯ ವಿಜಯ ಆರೋಗ್ಯ ಐಶ್ವರ್ಯ. ಇದೇನ್ ಬೇಕು ಮೇಡಮ್? ನಿಮ್ ಮನೆಗೆ ಬಂದಾಗ ನಗ್ನಗ್ತಾ ಇರ್ಬೇಕು. ಅಲ್ಲ ಅವ್ನು ಬಂದಾರ ಇನ್ನೇನ್ ನಿಮ್ಗೆ ಅಲ್ವಾ? ಆರೋಗ್ಯ ಕೊಟ್ರೆ ಸಾಕು, ನೇನು ಬೇಡ ಅಲ್ವಾ?
ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತಿರುಪತಿ ತಿರುಪತಿ ವೆಂಕಟೇಶ್ವರ ಅವರ ಮಹಾಲಕ್ಷ್ಮಿ ನಿಮ್ಮ ತಾಯಿ ಮನೆಗೆ ಬಂದಿದ್ದಾರೆ. ಯಾವುದೇ ಕೊರತೆ ಇದೆ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಪ್ರಾರ್ಥನೆ ಮಾಡಿಕೊಂಡು 2 ಅಕ್ಷತೆ ಕಾಳ ಓಂ ಆಪೋಷ್ಟಾನೇಪೋಸ್ನಾನ ಪೂಜೇತನ ಮರರಣಾಸಕ್ತಾಯ ನಮಃ ನಮಃ ಪದ್ಮಾಯ ನಮಃ ಪದ್ಮಸುಧಾಯ ನಮಃ ಲಂಡೇ ನಮಃ ಅನ್ನಾಯ ನಮಃ ಅನ್ನಪೂರ್ಣೇಶ್ವರಿ ನಮಃ ಶುದ್ಧೋದಕ ಸ್ನಾನಾಂತರೆ ಆಪ್ಯಾಯ ತದವೇತತೆ ವಿಶ್ವದ ಸಮುಷ್ಟ್ಯಂ ಭವಾವಾಸಂಗತೆ ತಾನ ಪುಂಚಂತ ಫಲಕೇನ ಸ್ತಮಯಾಮಿ ಯೋಪಾ ಪುಷ್ಪಂ ವೇದ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಸದಾಪೂರ್ಣೇಶ್ವರಿ ಸದಾಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಭಿಕ್ಷಾಂದೇಹಿ 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 ಪಾಹಿ ಮಾಂ ಪಾಹಿಮಾ ಲಕ್ಷ್ಮೀ ಲಕ್ಷ್ಮೀ ಮೋಕ್ಷ್ಯಲಕ್ಷ್ಮೀ ಮೋಕ್ಷಲಕ್ಷ್ಮೀ ಧನಲಕ್ಷ್ಮೀ ಧನಲಕ್ಷ್ಮೀ ಕೃಷ್ಣ ಕೃಷ್ಣ ಕೃಷ್ಣಾರ್ಪಣಂ ಕೃಷ್ಣಾರ್ಪಣಂ ಓಂ ಗಣನಾನ್ತ್ವಾ ಗಣಪತಿಂ ನಾಮದೃಷ್ಟರಾಜಂ ಬ್ರಹ್ಮಣೇ ಬ್ರಹ್ಮಾಧಿಪತೆ ಏಕದಂತ ವಿದ್ಮಹೇ ವಕ್ರತುಂಡಾಯ ವಿದ್ಮಹೇ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ವಿದ್ಮಹೇ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಪ್ರಚೋದಯಾತ್ಮಂ ಶಾಂತಾಕಾರಂ ಭಜನ್ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ತುಂಬ ಚೆನ್ನಾಗಿ ಪುರೋಹಿತರು ಪೂಜೆ ಮಾಡಿದ್ರು. ಅದು ಇನ್ನೂ ಖುಷಿ ಕೊಡ್ತು ನಮ್ಮೆಲ್ಲರಿಗೂ. ನನ್ನ ಮಗ ಅವರನ್ನು ನೋಡಿನೇ ಬಾಕಿ ಅಲ್ವಾ. ಗಣಪತಿ ಮಹಾರಾಜ್ ಕಿ ಏಡುಕೊಂಡವಾಡ ವೆಂಕಟರಮಣ ಗೋವಿಂದ ವಟಿ ಕಾಸಲ್ ಗೋವಿಂದ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಲಕ್ಷ್ಮೀನಾರಾಯಣ ಗೋವಿಂದ ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ಹೇಳಿ ಬರುತ್ತಲ್ಲ ಅಸತೋಮ ಸದ್ಗಮಯ ಸಮಸೋಮ ಜ್ಯೋತಿರ್ಗಮಯ ಮೇಡಮ್ ಹೌದಲ್ಲ ಸರ್ ಮಹಾಲಕ್ಷ್ಮಿ ಹೌದು ಓಂ ದೇವತಾಭಿನಮಾನಂದ ಪ್ರದಯಾತ್ಮಂ ಕಮೇ ಕಮೇ ಕಾಮಚ್ಚಮೇ ಸೋಮಚ್ಚಮೇ ಅನ್ನಪೂರ್ಣೇಶ್ವರಿ ಸದಾಪೂರ್ಣೇಶ್ವರಿ ಜ್ಞಾನಭೈರವೇ ಭಿಕ್ಷಾಂದೇಹಿ ದಂಡಪ್ರಜ್ಞಾರ್ಥಂ ಆಹಿಮಾ ನೈವೇದ್ಯ ಮಾಡಿ. ಓಂ ಪ್ರಾಣಾಯ ಸ್ವಾಹ ಅಪನಾಯ ಸ್ವಾಹ ಜ್ಞಾನಾಯ ಸ್ವಾಹ ಸಕ್ರಾಪಕ್ಷಣಂ ನೈವೇದ್ಯಾಮಿ ನೈವೇದ್ಯಾಂತರೆ ಆಚಂ ಸಮರ್ಪಯಾಮಿ. ಅಲ್ಲ ಕೇಳ್ಬಿಡಿ ತುಂಡು ಮಾಡಂತ ಬಾಳೆನ ಕೇಳ್ಬಿಡಿ. ಆಲ್ ದ ಬೆಸ್ಟ್ ಚೆನ್ನಾಗಿ ಬೆಳೀರಿ. ದೇವತಾಭಿನಮಾನಂದ ಪ್ರದಯಾತ್ಮಂ ಮನ್ಮಹಾದೇವಾಯ ನಮೋ ನಮಃ. ಮೇಡಮ್ ರೈಟ್ ವಿದ್ಮಹೇ ವಾಸುದೇವಾಯ ವಿದ್ಮಹೇ ತನ್ನೋ ವಿಷ್ಣು ಪ್ರಚೋದಯಾತ್ಮಂ. ಆಂಜನೇಯ ಸ್ವಾಮಿ ದೇವತಾಭಿನಮ ವಾಯುಪುತ್ರಾದಿಮೇ ಏಡುಕೊಂಡವಾಡ ವೆಂಕಟರಮಣ ಗೋವಿಂದ ಏಡುಕೊಂಡವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಮನೆಗೆ ಒಂದು ಕಳೆ ಬಂದಂಗಾಯಿತು. ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ತುಂಬ ಚೆನ್ನಾಗಿ ಭರ್ಜರಿಯಾಗೇ ಪೂಜೆ ಮಾಡಿದ್ರು ಪುರೋಹಿತರು. ತುಂಬ ಖುಷಿಯಿಂದ ನಗ್ನಗ್ತಾ ಅರ್ಥಪೂರ್ಣವಾಗಿ ಪೂಜೆ ಮಾಡಿದ್ದಾರೆ. ಆಲ್ಮೋಸ್ಟ್ 3 ಮಂತ್ಸಿಂದ ನಾವು ಪ್ರಯತ್ನ ಮಾಡಿದ್ದೀವಿ ಎಲ್ಲ ಕಡೆ ಹೋಗಿ ಹುಡ್ಕೋದಕ್ಕೆ. ಫೈನಲಿ ನನಗೆ ಬೇಕಾಗಿರುವಂಥ ರೀತಿಯಲ್ಲೇ ಸಿಕ್ಕಿದೆ ಅನ್ನೋದು ಖುಷಿ. ಅದೇ ಹೇಳ್ತಾರೆ ನೋಡಿ, ಟೈಮ್ ಬರಬೇಕು, ಕರೆಕ್ಟಾಗಿರುವಂಥ ಟೈಮಿಗೆ ನಮಗೇನು ಬೇಕೋ ಅದು ಬಂದೇ ಬರುತ್ತೆ ಅಂತ. ಆ್ಯಂಡ್ ಅಪ್ಪಾಜಿ ಹೊರಡಬೇಕು ಇನ್ನೇನು ಅನ್ನೋಷ್ಟೊತ್ತಿಗೆ ಬಂತು. ಸೊ ಅದು ಇನ್ನೂ ಖುಷಿ ಕೊಡುತ್ತೆ ಅಲ್ವಾ, ಬಿಕಾಸ್ ಅವರು ಇದ್ದರು ಆ್ಯಂಡ್ ಅವ್ರ ಡ್ರೀಮ್ ಕೂಡ ಆಗಿತ್ತು ಇದು ಅಂತ. ಸೊ ಹೀಗಾಯಿತು ಸಡನ್ನಾಗಿ ಒಂದು ಪುಟ್ಟ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ, ಬಟ್ ಅ ವೆರಿ meaningful one and a memorable one. ದೀನವಾಸ ದೇವತಾಭಿನಮಾಲ್ಮೇನ ಮಂಗಾ ದೇವತಾಭಿನಮ ಶಾಂತಾಕಾರಂ ವಚನಾತ್ಮನಾಮಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ರಕ್ಷ ರಕ್ಷಾಂದಯಾಮಿ. ಆಲ್ ದ ಬೆಸ್ಟ್ ಮೇಡಮ್, ಒಳ್ಳೆದಾಗಲಿ, ಇನ್ನೂ ಚೆನ್ನಾಗಿ. ಥ್ಯಾಂಕ್ ಯು. ಓಕೆ ನಾಳೆ ಎಲ್ಲರೂ ವೆಜ್ ತಿನ್ನಬೇಕು ಅಂತ ವಿನಂತಿಸುತ್ತೇವೆ. ಹೆಂಗೈತೆ? ನಾನು ಬೆಳಿಗ್ಗೆ ಸ್ಥಾಪನೆ ಮಾಡಿದಾಗ ನೋಡಿದೆ. ಹೆಂಗೈತೆ? ಇಂಥವು ನೋಡಿದ್ದೀರಾ ನೀವು ಮುಂಚೆ? ನೋಡಿದ್ದೀನಿ ಎಲ್ಲಿ? ತಿರುಪತಿಲಿ ನೋಡಿದ್ದೆ. ನಮ್ಮನೆ ಇಲ್ಲಿ ನಮ್ಮನೆ ದೇವಸ್ಥಾನದಲ್ಲಿ ನಾನು ನೋಡಿದ್ದೆ.
ಬೆವತ್ನೀರು ಊಟದ ಖುಷಿಯಿಂದ ಬೆವ್ತು ಬಿಟ್ಟೆ. ಅನ್ನಿಸ್ತು ಹೊರಡೋ ದಿನ ಫೈನಲಿ ಅನ್ಕೊಂಡಿರೋ ಕನ್ಸು ನನ್ಸಾಯ್ತು. ತಿರುಪತಿ ತಿಮ್ಮಪ್ಪನ ಅಲ್ಲಿ ಸನ್ನಿಧಿನ ತಿಮ್ಮಪ್ಪನ ನೋಡ್ತೀನಿ. ಹೌದಾ, ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು. ಅಂಡ್ ಅದೇ ರೀತಿ ಅವ್ರು ಪೂಜೆ ಮಾಡಿದಾಗ ನನಗೆ ಒಂಥರ ಗೂಸ್ ಬಂಪ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ವಾವ್, ನಮ್ಮನೇಲಿ ದೇವ್ರು ದೇವಸ್ಥಾನ ತರನೇ ಆಗ್ಬಿಡ್ತಲ್ವಾ ಅಂತ. ಎಲ್ರು ಕೇಳ್ತಿದ್ರಲ್ಲ, ಯಾಕೆ ಚಿನ್ನದ್ ಮಾಡ್ಸಿಲ್ಲ, ಬೆಳ್ಳಿದ್ ಮಾಡ್ಸಿಲ್ಲ. ನಾವು ತುಂಬಾ ಪ್ರಯತ್ನ ಪಟ್ವಿ. ಕೊನೆಯದಾಗಿ ನಮ್ಮನೆಗೆ ಏನ್ ಬರ್ಬೇಕಾಗಿತ್ತೋ, ಹೇಗ್ ಮಾಡ್ಬೇಕಾಗಿತ್ತೋ ಅದೇ ರೀತಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ದೇವ್ರು ಫೋಟೋ ಇದೆ ಇಲ್ಲಿ. ಬಟ್ ಪ್ರತಿಯೊಬ್ರು ಪ್ರಯತ್ನ ಇದೆ ಆಯ್ತಾ. ಫಸ್ಟ್ ಐಡಿಯಾ ಆಬ್ವಿಯಸ್ಲಿ ನಾನು ನೋಡ್ತಾ ಇನ್ಸ್ಪೈರ್ ಆಗಿ ನನ್ನ ಐಡಿಯಾನ ಶೇರ್ ಮಾಡಿದೆ. ಹೇಳಿದ ತಕ್ಷಣ ಯಾವ ಕೆಲಸ ಪಟ ಮಾಡಲ್ಲ ಅಪ್ಪಾಜಿ, ಬೇಗ ಮಾಡಿರುವಂತ ಕೆಲಸ. ಬಟ್ ನಮಗೆ ಕಟ್ಟಿಂಗ್ ಎಲ್ಲ ತುಂಬಾ ಕಷ್ಟ ಆಯ್ತು. ಒಬ್ರು ಮಾಡ್ಕೊಟ್ರು, ಅದು ಅಂಗಡಿಯವರು ಚೆನ್ನಾಗಿ ಮ್ಯಾಚ್ ಮಾಡಿರ್ಲಿಲ್ಲ. ಮತ್ತೆ ನಾವು ಇನ್ನೊಬ್ರನ್ನ ಕರ್ಸಿ ಅವ್ರ ಕಟ್ಟಿಂಗ್ ಎಲ್ಲ ಮಾಡಿ, ಆ ಕ್ಲಿಪ್ಸ್ ಎಲ್ಲ ಇದೆಯಲ್ಲ ನಮ್ಮ ಹತ್ರ, ಅವ್ರು ಮಾಡಿದಾಗ ಅದನ್ನ ಪರ್ಫೆಕ್ಟ್ ಆಗಿ ಬಂದು ಇವರು ಇವತ್ತು ಇದನ್ನ ತಂದು ನಾವು ಇದನ್ನ 3 ಗಂಟೆಗೆಲ್ಲ ಫಿಕ್ಸ್ ಮಾಡಿಸಿ ಪುರೋಹಿತರು ಬಂದು ಪೂಜೆ ಮಾಡ್ಕೊಟ್ರು. ಮಾಮ, ಹೇಗ ಅನ್ನಿಸ್ತು? ಪುರೋಹಿತ್ರನ ಹುಡ್ಕೋದು, ತರೋದು, ಓಡಿ ಹೋಗಿ ಬರೋದು ಹೆಂಗೆ? ಇದೇ ಅಂತ ದೊಡ್ಡ ತಂದಿರ್ ಸಾಕಾಗ ಮನೆ ಮೇಲೆ ಏನ್ ಬೇಕಾದ್ರೂ ನಾವು ಮಾಡ್ಕೊಳ್ಳೇಬೇಕು ಅಲ್ವಾ? ಲಕ್ಷ್ಮೀ ವೆಂಕಟೇಶ್ವರ ಮುರ್ಕೊಡಿತ್ತೇನೆ ಹಾಡು. ಇದು ನಮ್ಮ ಡ್ರೀಮ್ ಆಗಿತ್ತು. ಇಟ್ಸ್ ಓಕೆ, ಲಾಸ್ಟ್ ಮಿನಿಟ್ ಅಲ್ವಾ, ಹಾರ ದೊಡ್ಡದಾಗಿ ತರಬೇಕಾಗಿತ್ತು. ನಮ್ ಪ್ರಾಕ್ಟೀಸ್ ಆಗ್ತಾ ಇವೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಇನ್ನೂ ದೊಡ್ಡ ಹಾರ ತರೋಣ. ಬಟ್ ವೇಟ್ ಜಾಸ್ತಿ ಬೀಳಕ್ಕಿಲ್ಲ, ಕೊರಿಯನ್ ಪೀಸ್ ಅಲ್ಲ, ಜಾಸ್ತಿ ವೇಟ್ ಹಾಕ್ಬಾರ್ದು ಅದ್ರ ಮೇಲೆ. ಸೊ ಹಿಂಗೆ ಒಂದು ಅಗಲ ಹಾರ ತರ್ಬೇಕು, ಅದನ್ನ ಕೆಳಗಡೆನೆ ಒಂದು ಹಿಂಗ್ ಹಾರ ಹಾಕ್ಬೇಕು. ಹಂಗೆ ಇಲ್ಲ, ಅದನ್ನ ಸ್ವಲ್ಪ ಉದ್ದುದ್ ಹಾಕ್ಬಿಟ್ರು ಒಂದಿನ ತೆಗ್ದು ಆ ಕಡೆ ಈ ಕಡೆ ಬದಿಗೆ ಹಾಕ್ಬೇಕು. ಲಕ್ಷ್ಮಿ ಹೋಗ್ಬೇಕು. ಹಂಗೆಲ್ಲ ಕತೆ. ಮಾಮಿ ಅಮ್ಮಂಗೆ how was the feeling? ತುಂಬಾ ಚೆನ್ನಾಗಂತ. ಇಲ್ಲಿಂದ ಇಲ್ಲ, ಅಲ್ಲಿಂದ ನೋಡಿದ್ರೆ ಸಕ್ಕದ ಚಂದ ಕಾಣ. ತುಂಬಾ ಚೆನ್ನಾಗ್ ಕಾಣ್ತಾ ಅಲ್ಲಿಂದ ನೋಡಿದ್ರೆ. ಪಕ್ಕ ಟೆಂಪಲ್ ತರನೇ ಅನ್ಸುತ್ತೆ. ಎದ್ದು ಕಾಣ್ತಿದೆ. ಈಚೆ ಬಂದ್ರೆ ದೇವರ ಕೋಣೆನೆ ಎದ್ದು ಕಾಣ್ತಿದೆ. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ತುಂಬಾ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿ ಬಂದಿದೆ. ಅಂಡ್ ವೆರಿ 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 ಹ್ಯಾಪಿ. ಲಕ್ಷ್ಮಿ ಇನ್ನೊಂದು ಸ್ವಲ್ಪ ಇಲ್ಲಿದೆ. ಲಕ್ಷ್ಮಿ ಲಕ್ಷ್ಮಿ ಇನ್ನೊಂದು ಸ್ವರೂಪನೇ ಇಲ್ಲಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಒಳಗೋಗಿದ್ದಾರೆ. ದೀಪು ಭರತಿಗೆ ನೈವೇದ್ಯಕ್ಕಿಟ್ಟಿದ್ ಪ್ರಸಾದ ಇಬ್ರು ಎಲ್ಲಾರ್ಗು ಅವ್ರಿಗೆ ಫಾರಿನ್ಗೆ ಹೆಂಗೆ ಹಿಂಗೆ how do you like this? It's a dream ಅಲ್ವಾ? ಪ್ರಸಾದ. ತುಂಬಾ ಚೆನ್ನಾಗಿ. ದೀಪ್ ಅವ್ರ ಕೆಲ್ಸನ ಬಂದಿದ್ದಾರೆ. he's very tired, but ಅಂದ್ರೂ this is very important ಅಲ್ವಾ? And how was baby looking today? ಏನು ಆವಾಗ ಚೆನ್ನಾಗಿ ಬೇಬಿ ಟ್ರೂ. ನಮ್ಗಂತೂ ಮನ್ಸಾರೆ ಖುಷಿ ಆಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟವಾಗ್ಲಿ ಏನ್ ಮಾಡ್ಬೇಕು? ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ ಕಮೆಂಟ್ ಸೆಕ್ಷನ್ ಅಲ್ಲಿ.